ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರಿಗೆ 2 ಟಾಸ್ಕ್ ಗಳನ್ನ ಕೊಟ್ಟಿದ್ರು. ಅದರಲ್ಲಿ ಒಂದು ಕಂಪ್ಲೀಟ್ ಆಗಿದೆ, ಇನ್ನೊಂದು ಬಹುತೇಕ ಕಂಪ್ಲೀಟ್ ಆಗುವ ಹಂತದಲ್ಲಿ ಇದೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ, ಕೇಂದ್ರ ಸರ್ಕಾರದ ಸ್ಪೀಡ್ ಅನ್ನ ನೋಡ್ತಾ ಇದ್ರೆ, ಸೋಮವಾರದಿಂದ ಸುಗಮ ಕಲಾಪ ನಡೆಯುವ ಎಲ್ಲಾ ಸಾಧ್ಯತೆಗಳಿದೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಮೊಂಡಾಟಕ್ಕೂ ಕೂಡ ಬ್ರೇಕ್ ಹಾಕುವ ಸಾಧ್ಯತೆ ಅಧಿಕವಾಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ನೀಟ್ ಅಕ್ರಮದ ವಿರುದ್ಧದ ಹೋರಾಟ ಕೇಂದ್ರದ ಮೋದಿ ಸರ್ಕಾರಕ್ಕೆ ತಲೆ ಬಿಸಿ ಹೆಚ್ಚಿಸಿದೆ. ವಿದ್ಯಾರ್ಥಿಗಳ ಹೋರಾಟವನ್ನೇ ನೆಪವಾಗಿಟ್ಟುಕೊಂಡು ಕಾಂಗ್ರೆಸ್ ಸಹ ಮುಂಗಾರು ಅಧಿವೇಶನವನ್ನ ಒಂದು ವಾರ ಹಳ್ಳ ಹಿಡಿಸಿದೆ. ರಾಜ್ಯಸಭೆ ಮತ್ತು ಲೋಕಸಭೆಯ ಕಲಾಪ ಕಳೆದ 5 ದಿನ ಯಾವುದೇ ಚರ್ಚೆ ಇಲ್ಲದೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿದ್ದು, ಮುಂದಿನ ವಾರದಿಂದ ಸುಗಮ ಕಲಾಪ ನಡೆಸಲು ಕೇಂದ್ರ ಸರ್ಕಾರ 3 ಮಾರ್ಗಗಳನ್ನು ಕಂಡುಕೊಂಡಿದೆ. ನೀಟ್ ಹಂಗಾಮ ಕೊನೆಗೊಳಿಸಲು ಮೋದಿ ಮಾಸ್ಟರ್ ಪ್ಲಾನ್, ಲೀಕಾಸುರರ ವಿರುದ್ಧ ಮತ್ತಷ್ಟು ಕಠಿಣ ಕಾನೂನು, ಶಿಕ್ಷೆ ಹೆಚ್ಚಳ, ಸಿಜೆಪಿ ನಿಯೋಗದ ಜೊತೆ ನಾಳೆ ಅಂತಿಮ ಹಂತದ ಮಾತುಕತೆ. ಹೌದು, ದೆಹಲಿಯಲ್ಲಿ ನಡೀತಾ ಇರುವಂತಹ ವಿದ್ಯಾರ್ಥಿಗಳ ಹೋರಾಟ ರಾಜಕೀಯ ದಾಳವಾಗಿದೆ. ಒಂದೆಡೆ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆ ಹೆಸರಲ್ಲಿ ಹಿಂಸಾಚಾರಕ್ಕೆ ಇಳಿದ್ರೆ, ಕಾಂಗ್ರೆಸ್ ರಾಜಕೀಯ ಬೇಳೆ ಬೇಯಿಸಿಕೊಳ್ತಾ ಇದೆ. ಇದೀಗ ಒಂದೇ ಕಲ್ನಲ್ಲಿ 2 ಹಕ್ಕಿಗೆ ಕೇಂದ್ರ ಕಣ್ಣಿಟ್ಟಿದ್ದು, ಮುಂದಿನ ವಾರವೇ ಲೀಕಾಸುರರ ಹುಟ್ಟಡಗಿಸಲು ಹೊಸ ಬಿಲ್ ಮಂಡನೆಯಾಗುವ ಸಾಧ್ಯತೆ ಇದೆ. ನಿನ್ನೆ ಮಧ್ಯರಾತ್ರಿ ಸೆಲ್ಫಿ ವಿಡಿಯೋ ಮೂಲಕ ವಿದ್ಯಾರ್ಥಿಗಳಲ್ಲಿ ವಿಶ್ವಾಸ ತುಂಬುವ ಕೆಲಸ ಮಾಡಿದ್ದ ಪ್ರಧಾನಿ ಮೋದಿ ಅವರು ಇಂದು ಮಂತ್ರಿಮಂಡಲದ ವಿಶೇಷ ಸಭೆ ಕರೆದರು. ಸಭೆಯಲ್ಲಿ ಈ ಅಧಿವೇಶನದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವವರ ವಿರುದ್ಧ ಮತ್ತಷ್ಟು ಕಠಿಣ ಕ್ರಮ ಕೈಗೊಳ್ಳುವ ಕಾನೂನಿನ ವಿಧೇಯಕ ಮಂಡನೆ ಬಗ್ಗೆ ಚರ್ಚೆಯಾಗಿದೆ. ಸಂಪುಟವು ತಿದ್ದುಪಡಿ ವಿಧೇಯಕ ಮಂಡನೆಗೆ ಒಪ್ಪಿಗೆ ಕೊಟ್ಟಿದೆ. हम तो प्रधानमंत्री जी ने कहा है कि छात्रों को लेकर के जो हम बिल ला रहे हैं तो उसमें कोई विलंब नहीं होना चाहिए, और देश भी ये चाहते हैं जो प्रधानमंत्री जी ने कहा है, इसलिए इसमें कोई रुकावट पैदा करने के लिए कोई हटकंडे अपनाना ठीक नहीं होगा. ನಾಳೆ ಸಿಜೆಪಿ ನಿಯೋಗದ ಜೊತೆ ಮತ್ತೊಂದು ಸಭೆ. ಮೋದಿ ನೀಡಿದ್ದ 2 ಟಾಸ್ಕ್ ಪೈಕಿ ಸೋನಂ ವಾಂಗ್ಚುಕ್ ಉಪವಾಸ ಅಂತ್ಯಗೊಳಿಸಿದ ಮೊದಲ ಟಾಸ್ಕ್ ಗೆದ್ದಿರುವ ಜೆಪಿ ನಡ್ಡಾ ಈ ವಾರದ ಒಳಗೆ ಮತ್ತೊಂದು ಟಾಸ್ಕ್ ಮುಗಿಸುವ ಧಾವಂತದಲ್ಲಿದ್ದಾರೆ. ಇಂದು ಸಿಜೆಪಿ ನಿಯೋಗದ ಜೊತೆ 2ನೇ ಹಂತದ ಸಭೆ ಮಾಡಿದ್ದು, ಸಿಜೆಪಿ ಮುಂದಿಟ್ಟ 3 ಬೇಡಿಕೆಗಳನ್ನ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಮತ್ತು ವಿದ್ಯಾರ್ಥಿಗಳ ಮೇಲಿನ ಎಫ್ಐಆರ್ ವಾಪಸ್ ವಿಚಾರ ಬಹುತೇಕ ಈಡೇರಿಕೆ ಆಗಬಹುದು. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಬಗ್ಗೆ ನಾಳಿನ 3ನೇ ಸುತ್ತಿನ ಸಭೆಯಲ್ಲಿ फाइनल ಆಗಲಿದೆ. आंदोलनकारी लोगों के विषयों पर चर्चा करने के लिए यहाँ आए थे. लगभग 2 घंटे बातचीत चली. सरकार की ओर से मैं और मेरे साथ भारत सरकार के मंत्री जितेंद्र सिंह जी बातचीत में शामिल हुए. उनकी बातें हमने सुनी. बातें सौहार्दपूर्ण वातावरण में हुई. ಸಿಜೆಪಿ ನಿಯೋಗದ ಜೊತೆ ನಾಳಿನ ಸಭೆಯ ಸುಖಾಂತ್ಯವಾದರೆ ಅಲ್ಲಿಗೆ ವಿದ್ಯಾರ್ಥಿಗಳ ಬೀದಿ ಹೋರಾಟ ಬಹುತೇಕ ಅಂತ್ಯವಾಗಲಿದೆ. ಇನ್ನು ಮುಂದಿನ ವಾರ ಸದನದಲ್ಲಿ ತಿದ್ದುಪಡಿ ಬಿಲ್ ಮಂಡನೆಯಾದರೆ ಕೇಂದ್ರ ಸರ್ಕಾರದ ಮೇಲೆ ಯುವ ಸಮೂಹಕ್ಕೆ ಮರಳಿ ವಿಶ್ವಾಸ ಬರಲಿದೆ. ಆ ಮೂಲಕ ಕಾಂಗ್ರೆಸ್ ಮೊಂಡಾಟಕ್ಕೂ ಮಳೆ ಬಡಿಯೋ ಕೆಲಸಕ್ಕೆ ಮೋದಿ ಮುಂದಾಗಿದ್ದಾರೆ.